ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಕನ್ನಡ ವಚನಗಳು ಇದರ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಬಸವಣ್ಣನವರ ವಚನಗಳು. ವಿಶ್ವಗುರು ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ತಿಳಿಸುತ್ತಾ ಹೋಗಿದ್ದಾರೆ. ಮೊದಲಿಗೆ ಮನಸ್ಸು ಬೆರೆತಾಗ ತನು ಅಂದರೆ ದೇಹ ಕರಗಬೇಕು. ಹಾಗೆಯೇ ಸ್ಪರ್ಶವನ್ನು ಮಾಡಿದಾಗ ಪುಳಕಗಳು ಹೊರಹೊಮ್ಮಬೇಕು, ಅಂದರೆ ರೋಮಾಂಚನ ಹೊರಹೊಮ್ಮಬೇಕು. ಹಾಗೆ ಪರಸ್ಪರ ಒಬ್ಬರನ್ನು ಕಂಡಾಗ ಆನಂದ ಬಾಷ್ಪ ಹೊರಹೊಮ್ಮಬೇಕು. ಒಬ್ಬರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೃದಯ ತುಂಬಿ ಮಾತು ಮೃದುವಾಗಬೇಕು. ಇವೆಲ್ಲವೂ ಕೂಡಲ ಸಂಗಮ ದೇವನ ನಿಜ ಭಕ್ತಿಯ ಸ್ವರೂಪಗಳು. ಇವಿಲ್ಲವಾದರೆ ಅದು ಭಕ್ತಿ ಡಾಂಬಿಕ ಅಥವಾ ತೋರಿಕೆಯ ಭಕ್ತಿ ಆಗುತ್ತದೆ. ತನ್ನ ಸಹಚರರೊಂದಿಗೆ ಮಾನವೀಯತೆಯನ್ನು ಬೆಳೆಸಿಕೊಳ್ಳದಿರುವಂತಹ ವ್ಯಕ್ತಿ ದೇವರ ಪ್ರೀತಿಗೆ ಪಾತ್ರನಾಗಲು ಸಾಧ್ಯವಿಲ್ಲ. ಶಿವಪಥವನ್ನರಿಯದವರ ಬದುಕು ನಿರರ್ಥಕ ಎಂಬುದನ್ನು ಬಸವಣ್ಣನವರು ಹಲವಾರು ಉದಾಹರಣೆಗಳೊಂದಿಗೆ ವಿವರಿಸಿದ್ದಾರೆ. ಸಾಕಷ್ಟು ಹಣ ಅಂತಸ್ತುವಿದ್ದರೂ ಕೂಡ ಅದನ್ನು ಅನುಭವಿಸಲು ಆರೋಗ್ಯ ಮತ್ತು ಆಯಸ್ಸು ಮುಖ್ಯವಾಗಿರುತ್ತದೆ. ಹಾಗೆಯೇ ಹೇಡಿಯ ಕೈಯಲ್ಲಿ ಚಂದ್ರಾಯುಧವನ್ನು ಕೊಟ್ಟರೆ ಯಾವುದೇ ರೀತಿಯಾದಂಥ ಫಲವಿಲ್ಲ, ಏಕೆಂದರೆ ಅದನ್ನು ಬಳಸುವಲ್ಲಿ ಅವನು ಅಸಮರ್ಥನಾಗಿರುತ್ತಾನೆ. ಕಣ್ಣುಗಳು ಕಾಣದೇ ಇರುವಂತಹ ಕುರುಡನ ಕೈಯಲ್ಲಿ ದರ್ಪಣವನ್ನು ನೀಡಿದರೆ ಅದರಿಂದ ಅವನಿಗೆ ಯಾವುದೇ ರೀತಿಯಾದಂಥ ಫಲವಿಲ್ಲ. ಬೆಲೆ ಬಾಳುವಂತಹ ವಜ್ರ ವೈಡೂರ್ಯವನ್ನು ಮಂಗನ ಕೈಯಲ್ಲಿ ನೀಡಿದರೇನು ಫಲ? ಅದರ ಪ್ರಾಮುಖ್ಯತೆಯನ್ನು ಆ ಮಂಗ ಅರಿತಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನೋಡುವುದಾದರೆ ಶಿವಶರಣರಾದವರು ಲಿಂಗ ಪೂಜೆ ಮತ್ತು ಶಿವಶರಣರ ಪಥವನ್ನು ಅರಿತಿರಬೇಕು. ಇದನ್ನು ಅರಿಯದವರ ಭಕ್ತಿಯು ಕೂಡ ನಿರರ್ಥಕ ಎಂಬುದಾಗಿ ತಿಳಿಸಿದ್ದಾರೆ. ರಕ್ಷಿಸುವವರೇ ಭಕ್ಷಕರಾದರೆ ಒದಗುವ ವಿಘಟನೆಯ ಕುರಿತು ಬಸವಣ್ಣನವರು ಮುಂದಿನ ವಚನಗಳಲ್ಲಿ ತಿಳಿಸಿದ್ದಾರೆ. ಅಂದರೆ ಒಲೆ ಹತ್ತಿ ಉರಿದರೆ ನಾವು ನಿಲ್ಲಬಹುದು, ಆದರೆ ಹತ್ತಿ ಉರಿದರೆ ಅಲ್ಲಿ ಬದುಕಲು ಕೂಡ ಸಾಧ್ಯವಿಲ್ಲ. ನೀರನ್ನು ಸಂರಕ್ಷಿಸುವ ಸಲುವಾಗಿ ಮಾಡಿರುವಂತಹ ಏರಿಯೇ ನೀರನ್ನು ಕುಡಿದರೆ, ಹಾಗೆಯೇ ಬೇಲಿಯೇ ಹೊಲವನ್ನು ಎದ್ದು ಮೈದರೆ ಮತ್ತು ಮನೆಯನ್ನು ಸಂರಕ್ಷಣೆಯನ್ನು ಮಾಡಬೇಕಾಗಿರುವಂತಹ ಗೃಹಿಣಿಯೇ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ, ಅಮೃತವಾಗಿರುವ ತಾಯಿಯ ಎದೆ ಹಾಲೇ ವಿಷವಾದರೆ, ಈ ರೀತಿಯಾಗಿ ರಕ್ಷಿಸುವವರೇ ಭಕ್ಷಕರಾದರೆ ಬದುಕುವುದಾದರೂ ಹೇಗೆ ಎಂಬುದನ್ನು ಬಸವಣ್ಣನವರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಒಬ್ಬ ಭಕ್ತನು ತನ್ನ ಕಷ್ಟದ ಸಮಯದಲ್ಲಿ ಪರಿಹಾರವನ್ನು ನೀಡೆಂದು ದೇವರ ಬಳಿಗೆ ಹೋದಂಥ ಸಂದರ್ಭದಲ್ಲಿ ದೇವರೇ ಅದನ್ನು ನಿರ್ಲಕ್ಷಿಸಿದರೆ ಇನ್ಯಾರ ಬಳಿಗೆ ಹೋಗಬೇಕು? ಇವೆಲ್ಲವೂ ಕೂಡ ಬಸವಣ್ಣನವರ ವಚನಗಳಾಗಿವೆ.